ಹಾರ್ದಿಕವಾದಂತಹ ನಮನಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಾಡಿನ ಪ್ರಸಿದ್ಧ ಕವಿ, ಲೇಖಕರು ಹಾಗೂ ಮಂಟೇಸ್ವಾಮಿ ಕಥಾಪ್ರಸಂಗದ ಕೃತಿಕಾರರಾಗಿರುವಂತಹ ಪ್ರೊಫೆಸರ್ ಎಚ್.ಎಸ್. ಶಿವಪ್ರಕಾಶ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿರಿಯರು, ಮಠಾಧಿಪತಿಗಳೇ, ಮತ್ತು ಇತರ ವಿದ್ವಾಂಸರೇ, ಇಲ್ಲಿ ನೆರೆದಿರುವ ಸಹೃದಯರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಯರೇ, ಮಂಜಿಗೆ ಜಿ ಪ್ರಕಾಶ್ ಅವರೇ, ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಸತೀಶ್ ಚಂದ್ರ ಅವರೇ, ಮಹದೇವ್ ಶಂಕರ್ಪುರ ಅವರೇ, ನಿಮ್ಮೆಲ್ಲರ ನಡುವೆ ಬಂದು ಇವತ್ತು ಈ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ನನಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಸುಮಾರು 30 ವರ್ಷಗಳ ಹಿಂದೆ ನಾನು ಮಂಟೇಸ್ವಾಮಿ ನಾಟಕವನ್ನು ರಚನೆ ಮಾಡಿದಾಗ ಆ ಮಂಟೇಸ್ವಾಮಿ ಮಹತ್ವ ಅಷ್ಟು ದೊಡ್ಡದು ಅಂತ ಅದಕ್ಕೆ ಗೊತ್ತಿರಲಿಲ್ಲ. ದೀಶಪ್ಪ ಅವರು ಆಗ ಸಂಪಾದಿಸಿದ ಒಂದು ಮಂಟೇಸ್ವಾಮಿ ಕಥಾಪ್ರಸಂಗ ಸಂಗ್ರಹ ಸಿಕ್ತು. ಅದರ ಆಧಾರದ ಮೇಲೆ ನಾನು ಕಲ್ಪಿಸ್ಕೊಂಡು ಆನಂತರ ಮಳವಳ್ಳಿ, ಕನಕಪುರ, ಕೊಳ್ಳೇಗಾಲ ಮುಂತಾದ ಕಡೆ ನೀರುಗಾರರ ಹಾಡುಗಾರಿಕೆಯನ್ನು ಕೇಳ್ತಾ ಕೇಳ್ತಾ ಆ ನಾಟಕವನ್ನು ರಚಿಸಿದೆ. ನಮ್ಮ ಬಜ್ಜಿಗೆದವರು ಹೇಳ್ತಾಯಿದ್ರು, ಈ ಮಂಟೇಸ್ವಾಮಿ ಪರಂಪರೆಯನ್ನು ನಾವು ಉಳಿಸ್ಕೋಬೇಕು, ಬೆಳೆಸಬೇಕು ಅಂತ. ಆದರೆ ನನಗಿವತ್ತು ಅನ್ನಿಸ್ತಾ ಇದೆ, ನಾವು ಉಳಿಬೇಕು ಅಂದರೆ ಜಗತ್ತಿನಲ್ಲಿ ಮಂಟೇಸ್ವಾಮಿ ಪರಂಪರೆ ಉಳಿಬೇಕು ಅಂತ. ನಮ್ಮ ಮಳವಳ್ಳಿ ಬುದ್ಧಿಯವರು ಹೇಳಿದ್ರು, ಅಡಿಪಾಯದ ಏನೋ ತಪ್ಪಾಗಿದೆ ಅಂತ. ಏನು ಅಡಿಪಾಯದಲ್ಲಾಗಿರುವ ತಪ್ಪು? ನಾವು ಯಾವುದನ್ನು ಇವತ್ತು ನಮ್ಮ ನಿಜವಾದ ಧರ್ಮ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ನಮ್ಮ ನಿಜವಾದ ಧರ್ಮ ಅಲ್ಲ. ಈ ದೇಶದಲ್ಲಿ 3 ಧಾರ್ಮಿಕ ಪರಂಪರೆಗಳಿದ್ದಾವೆ. ಒಂದು ಶ್ರಮಣ ಪರಂಪರೆ, ಬೌದ್ಧ ಮತ್ತು ಜೈನ ಪರಂಪರೆ. ಅದು ವೈರಾಗ್ಯಪರವಾದ್ದು, ಲೋಕಪರಾಮುಖವಾದ್ದು. ಇನ್ನೊಂದು ಆಚಾರ್ಯ ಪರಂಪರೆ, ಯಾವುದನ್ನ ವೈದಿಕ ಮತ್ತು ಆಗಮ ಪರಂಪರೆ ಅಂತ ಕರಿತೀವಿ, ಅದು. ಅಲ್ಲಿ ಜಾತಿ ಉಂಟು, ಕುಲ ಉಂಟು, ಬಡಿ ಮೈಲಿಗೆ ಉಂಟು, ಮೇಲು ಕೀಳು ಉಂಟು. ಇವೆಲ್ಲಕ್ಕೂ ಮಿಗಿಲಾದದ್ದು ನಮ್ಮ ಗುರು ಪರಂಪರೆ. ಅನೇಕ ಗುರು ಪರಂಪರೆಗಳು ಈ ದೇಶದಿದ್ದಾವೆ. ಗುರು ಪರಂಪರೆಯಲ್ಲಿ ಜಾತಿ ಇಲ್ಲ, ಕುಲವಿಲ್ಲ, ವಿಧಿ ನಿಯಮಗಳಿಲ್ಲ. ಇದು ಸರ್ವರಿಗೂ ಕೂಡ ಬೇಕಾದ್ದು, ಸರ್ವರನ್ನು ಕೂಡ ಸ್ವೀಕರಿಸುವಂಥದ್ದು. ಉತ್ತರ ಭಾರತದಲ್ಲಿ ಕಬೀರ್ದಾಸ್ ಪರಂಪರೆ ಇದೆ, ರವಿದಾಸ್ ಪರಂಪರೆ ಇದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ 2 ಮುಖ್ಯ ಧಾರೆಗಳಿದ್ದಾವೆ ಗುರು ಪರಂಪರೆದು. ಒಂದು ಮಂಟೇಸ್ವಾಮಿ ಪರಂಪರೆ, ಒಂದು ಮಲೆ ಮಹದೇಶ್ವರನ ಪರಂಪರೆ. ಆ 2 ಪರಂಪರೆಗಳು ಕೂಡ ಮೂಲತಃ ಕೊಡೇಕಲ್ಲು ಪರಂಪರೆಯಿಂದ ಹರಿದು ಬಂದ 2 ಪ್ರವಾಹಗಳಾಗಿದ್ದಾವೆ. ಈ ಕೊಡೇಕಲ್ಲು ಪರಂಪರೆಯಾದರೂ
12ನೇ ಶತಮಾನದ ಶರಣ ಧರ್ಮದ ನಿಜವಾದ ಮುಂದುವರಿಕೆಯಾಗಿದೆ. ಇವತ್ತು ಬಹಳ ಜನ ಸಾಹಿತ್ಯ ವಿದ್ವಾಂಸರು ಹೇಳ್ತಾರೆ 12ನೇ ಶತಮಾನದ ಶರಣ ಪರಂಪರೆ ಏನಿತ್ತು ಅದು ವೀರಶೈವವೋ ಲಿಂಗಾಯತವೋ ಅಂತ ಕಿತ್ತಾಡ್ತಾ ಇದ್ದಾರೆ. ಅದು ನನ್ನ ಮಟ್ಟಿಗೆ ಅಪ್ರಸ್ತುತ. ವಚನಕಾರರು ತಮ್ಮನ್ನು ತಾವು ನಿರ್ದೇಶಕರಿಗೆ ಮತ್ತೆ ಮತ್ತೆ ಬಳಸುವ ಪದ ಶರಣ ಎನ್ನುವುದು, ಶರಣ ಪರಂಪರೆ. ಆ ಶರಣ ಪರಂಪರೆಯ ಮುಂದುವರಿಕೆಯನ್ನು ಶೂನ್ಯ ಸಂಪಾದನೆಯಲ್ಲಿ ಹರಿಹರ ರಾಘವಾಂಕರ ಕೃತಿಗಳಲ್ಲಿ ಯಾವುದನ್ನ ವೀರಶೈವ ಸಾಹಿತ್ಯ ಅಂತ ಕರೀತಾರೆ ಅದರಲ್ಲಿ ನಮ್ಮ ವಿದ್ವಾಂಸರು ಹುಡುಕ್ತಾ ಇದ್ದಾರೆ. ಆದರೆ ಶರಣ ಪರಂಪರೆ ನಿಜವಾದ ಮುಂದುವರಿಕೆ ಇರೋದು ಅದರ ಸರ್ವಾನುರಾಗಿತ್ವ, ಸರ್ವ ಸ್ವೀಕೃತಿಯನ್ನು ಉಳಿಸಿಕೊಂಡು ಬಂದದ್ದು ನಮ್ಮ ಕೊಡೇಕಲ್ಲು ಪರಂಪರೆ ಮತ್ತು ಆ ಕೊಡೇಕಲ್ಲು ಪರಂಪರೆಯಿಂದ ಮೂಡಿ ಬಂದ ಮಂಟೇಸ್ವಾಮಿ ಮತ್ತು ಮಲೆಮಹದೇಶ್ವರ ಪರಂಪರೆ. ಮಂಟೇಸ್ವಾಮಿ ಮಲೆಮಹದೇಶ್ವರ ಕಾವ್ಯಗಳನ್ನು ಕೇವಲ ಬುಡಕಟ್ಟು ಕಾವ್ಯಗಳಾಗಿ ನಾವು ವೀಕ್ಷಿಸೋಕ್ಕಾಗೋದಿಲ್ಲ. ಅನೇಕ ಬುಡಕಟ್ಟು ಕಾವ್ಯಗಳಿದ್ದಾವೆ. ಜುಂಜಪ್ಪನ ಕಥೆ ಇದೆ, ಕುಮಾರರಾಮನ ಬಗ್ಗೆ ಅನೇಕ ಬುಡಕಟ್ಟು ಕಾವ್ಯಗಳಿದ್ದಾವೆ. ಇವೆಲ್ಲವೂ ಕೂಡ ಒಂದೊಂದು ಬುಡಕಟ್ಟಿಗೆ ಸಂಬಂಧಿಸುವುದು, ಒಂದು ಜನಾಂಗಕ್ಕೆ ಸಂಬಂಧಿಸುವುದು. ಆದರೆ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳನ್ನು ಒದಗಿಸಬಲ್ಲ ವಿಶಾಲ ಲೋಕದೃಷ್ಟಿರುವುದು ನಮ್ಮ ಮಂಟೇಸ್ವಾಮಿ ಮತ್ತು ಮಲೆಮಹದೇಶ್ವರ ಪರಂಪರೆ. ಆಮೇಲೆ ಮಲೆಮಹದೇಶ್ವರ ಮಂಟೇಸ್ವಾಮಿ ಇಬ್ಬರು ಕೂಡ ಕೇವಲ ಪೌರಾಣಿಕ ವ್ಯಕ್ತಿಗಳಲ್ಲ. ಅವರ ಬಗ್ಗೆ ಪುರಾಣಗಳು ಹುಟ್ಟಿರ್ಬೋದು, ಕಾವ್ಯಗಳು ಹುಟ್ಟಿರ್ಬೋದು, ಕೆಲವು ಮೂಢನಂಬಿಕೆಗಳು ಹುಟ್ಟಿರ್ಬೋದು, ಆದರೆ ನಿಜವಾದ ಚಾರಿತ್ರಿಕ ವ್ಯಕ್ತಿಗಳು. ಆದರೆ ನಾವು ವಿದ್ಯಾರ್ಥಿಗಳಿದ್ದಾಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು ಮಂಟೇಸ್ವಾಮಿ ಮತ್ತು ಮಲೆಮಹದೇಶ್ವರರ ಬಗ್ಗೆ ಕಲೀಲಿಲ್ಲ. ಅಂದರೆ ನಮ್ಮ ನಿಜವಾದ ಶಿಕ್ಷಣ ಪರಂಪರೆಯಿಂದ ನಮ್ಮ ಶಿಕ್ಷಣ ಪರಂಪರೆ, ಇಂಗ್ಲೀಷ್ ಮೂಲವಾದ ಶಿಕ್ಷಣ ಪರಂಪರೆ ಎಷ್ಟು ದೂರ ನಮ್ಮನ್ನು ತಂದು ತೊಗೊಂಡೋಯ್ತು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ನಮ್ಮ ಜೀವಂತ ಪರಂಪರೆಯಿಂದ ಅವ ಎರಡೂ ಕೂಡ ಲೋಕ ಕಾರುಣ್ಯದಿಂದ ತುಂಬಿ ತುಳುಕುವ ಪರಂಪರೆಗಳು. ಮಂಟೇಸ್ವಾಮಿ ಮಲೆಮಹದೇಶ್ವರ ಕೇವಲ ಒಂದು ಕಾವ್ಯ ಅಲ್ಲ, ಒಂದು ಕಥೆ ಅಲ್ಲ, ಒಂದು ಪುರಾಣ ಅಲ್ಲ, ಅವು ವಾಗ್ಮಯಗಳು, ಸ್ವತಂತ್ರ ವಾಗ್ಮಯಗಳು. ಅದರಲ್ಲಿ ಕಥೆಗಳಿವೆ, ಪುರಾಣಗಳಿವೆ, ಗಾದೆಗಳಿವೆ ಮತ್ತು ಅದರ ಒಂದು ಅಭಿನಯವಿದೆ, ಅದರ ಒಂದು ಹಾಡುಗಾರಿಕೆ ಇದೆ. ಅನೇಕ ರೀತಿಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಒಂದು ಜೀವಂತ ಪರಂಪರೆ. ಅದು ಕೊಡೇಕಲ್ಲು ಜಾತ್ರೆಯಾಗಲಿ ಅಥವಾ ನಮ್ಮ ಕಪ್ಪಡಿ ಜಾತ್ರೆಯಲ್ಲಾಗಲಿ, ಚಿಕ್ಕಾಲೂರು ಜಾತ್ರೆಯಲ್ಲಾಗಲಿ, ಇವತ್ತು ಕೂಡ ಜನ ಆ ಮಹಾನ್ ಪರಂಪರೆಯನ್ನು ಬದುಕ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ, ಅದನ್ನು ಸಂಭ್ರಮಿಸ್ತಾ ಇದ್ದಾರೆ. ಇದು ಒಂದು ಜೀವಂತ ಪರಂಪರೆ. ಇದನ್ನು ಹೆಚ್ಚು ಹೆಚ್ಚು ನಾವು ಜನಜನಿತಗೊಳಿಸಬೇಕು. ಯಾಕೆಂದರೆ ಜನಜನಿತಗೊಳಿಸಬೇಕಾಗುವುದು ನಮ್ಮ ಒಂದು ದುರಂತ, ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ದುರಂತ. ನಮ್ಮ ಚರಿತ್ರೆಯಲ್ಲಿ ನಾವು ಹಿಡಿದ ತಪ್ಪು ದಾರಿಗಳ ಒಂದು ಪರಿಣಾಮ. ಇವತ್ತು ಮತ್ತೆ ನಾವು ಆ ಪರಂಪರೆಗಳಿಗೆ ವಾಪಸ್ ಹೋಗಬೇಕಾಗಿದೆ. ಯಾಕೆಂದರೆ ಬಡವರ ಮನೆ ಜ್ಯೋತಿ, ಬೀದಿ ಮನೆ ಜ್ಯೋತಿ, ಆದಿ ಮನೆ ಜ್ಯೋತಿ, ತಿಪ್ಪೆ ಮೇಲಿನ ಜ್ಯೋತಿ ಎಲ್ಲರನ್ನೂ ಕೂಡ ಬೆಳಗುವ ಒಂದು ಶಕ್ತಿ ಇರುವ ಈ ಮಹಾನ್ ಚೇತನಗಳಿದಾವಲ್ಲ, ಮಂಟೇಸ್ವಾಮಿ ಮಲೆಮಹದೇಶ್ವರ. ಮಲೆಮಹದೇಶ್ವರ ಪುರಾಣದಲ್ಲಿ ಸವಣ ದೊರೆ, ಅವನೊಂಥರ ಡೊನಾಲ್ಡ್ ಟ್ರಂಪ್ ಥರ ಸವಣ ದೊರೆ. ಅವನು ಜಗತ್ತಿನ ಎಲ್ಲ ಶಕ್ತಿಗಳನ್ನು ವಶಪಡಿಸ್ಕೊಂಡಿದ್ದಾನೆ, ಎಲ್ಲ ಪ್ರಕೃತಿ ದೇವತೆಗಳನ್ನು ವಶಪಡಿಸ್ಕೊಂಡಿದ್ದಾನೆ. ಭೂಮಿ ತಾಯಿಯಿಂದ ತನ್ನ ವಶಪಡಿಸ್ಕೊಳ್ಳೋಕೆ ಹೋಗ್ತಾನೆ. ಆಗ ಒಂದು ಚಪ್ಪಲಿಯ ಮೂಲಕ, ಉರಿ ಚಮ್ಮಾಳಿಗೆಯ ಮೂಲಕ ಮಲೆಮಹದೇಶ್ವರ ಅವನನ್ನು ನಾಶ ಮಾಡಿ ಅವನನ್ನು ಒಂದು ದೀಪದ ಕಂಬವನ್ನಾಗಿ ನಿಲ್ಲಿಸ್ತಾನೆ.
ಮಂಟೇಸ್ವಾಮಿ ಕಾಲದಲ್ಲಿ ಕೂಡ ಕಲಿಪುರುಷನ ದರ್ಶನವನ್ನು ಕಂಡ ಮಂಟೇಸ್ವಾಮಿ ಒಂದು ಪಾತಾಳ ಬಾವಿಗೆ ಹೋಗಿ ಭೂಮಿಯ ಸಮತೋಲನವನ್ನು ಹಿಡಿಯೋದಕ್ಕೋಸ್ಕರ ಅವರು ಹೋಗ್ತಾರೆ. ಹೀಗಾಗಿ ಈ ಮಹಾಜ್ಯೋತಿಗಳ ಒಂದು ಮಹಾಚೇತನಗಳ ಒಂದು ಪ್ರಚಾರಕ್ಕೋಸ್ಕರ ನಾನು ಅಳಿಲು ಸೇವೆಯನ್ನು ಮಾಡಿದೆ. 2 ನಾಟಕಗಳನ್ನು ಬರೆದು ಆ ನಾಟಕಗಳು ಭಾಳ ಜನಚಿಂತವಾದವು, ಭಾಳ ಜನಪ್ರಿಯವಾದವು. ಬಹುಶಃ ಇಲ್ಲಿವರೆಗೂ ಮಂಟೇಸ್ವಾಮಿ ನಾಟಕ ಸುಮಾರು 10,000 ಪ್ರದರ್ಶನಗಳನ್ನು ಕಂಡಿರ್ಬೋದು. ಅಷ್ಟು ಮಾತ್ರ ಅಲ್ಲ, ಈ ಮಲೆ ಮಹದೇಶ್ವರದ ಕತೆ ಅಸ್ಸಾಂನಲ್ಲಿ ಒಂದು ರಾಮ ಎನ್ನುವ ಬುಡಕಟ್ಟು ಜನಾಂಗದವರು ಈ ಕಥೆಯನ್ನು ಓದಿ, ಈ ನಾಟಕವನ್ನು ಓದಿ, ಅಯ್ಯೋ ನಮ್ಮ ಕತೆ ಹೇಳ್ತಾ ಇದೆಯಲ್ಲಪ್ಪ ಇದು ಅಂತ ಅವರು ರಾಭಾ ಭಾಷೆಯಲ್ಲಿ ಆದಿವಾಸಿ ಜನಾಂಗ ಮೋಚಿ ಮಾದಯ್ಯ ಅನ್ನೋ ನಾಟಕವನ್ನು ಮಾಡಿದರು. ಅದೇ ರೀತಿ ಮಂಟೇಸ್ವಾಮಿ ನಾಟಕ ನಾಡಿನ ಎಲ್ಲ ಕಡೆ ಕೂಡ ಪ್ರದರ್ಶಿತವಾಗಿದೆ. ಆಮೇಲೆ ಬುದ್ಧಿಯವರು ಹೇಳಿದ ಹಾಗೆ ಇದು ಬರೀ ನಮ್ಮ ಆಸ್ತಿಯಲ್ಲ, ಇದು ಜಗತ್ತಿನ ಆಸ್ತಿ. ಇದನ್ನು ಇಡೀ ಜಗತ್ತಿಗೆ ತಲುಪಿಸ್ಬೇಕು. ವಿಶೇಷವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ಹಿಂದಿ ಭಾಷೆಗೆ ಇದು ಅನುವಾದ ಆಗಬೇಕು. ಇದಕ್ಕೆ ಸರ್ಕಾರ ವಿಶೇಷವಾದ ಅನುದಾನವನ್ನು ಕೊಟ್ಟು ಮಂಟೇಸ್ವಾಮಿ ಮಲೆ ಮಹದೇಶ್ವರ ಕಾವ್ಯವನ್ನು ಒಂದು ದೊಡ್ಡ ವಿದ್ವಾಂಸರ ಒಂದು ಟೀಮನ್ನು ಮಾಡಿ ಇದನ್ನು ಜಗತ್ತಿಗೆ ಪರಿಚಯಿಸಿಕೊಡುವ ಒಂದು ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಮಂಟೇಸ್ವಾಮಿ ಮತ್ತು ಮಲೆ ಮಹದೇಶ್ವರ ಒಂದು ಈ ವಾಗ್ಮಯಿಗಳಿದ್ದೇವೆ, ಇದು ಪ್ರಚಾರವಾದರೆ ಇದು ಕೇವಲ ಕರ್ನಾಟಕದ ಸ್ವತ್ತಾಗಿ ಉಳಿಯುವುದಿಲ್ಲ, ಇಡೀ ಭಾರತದ ಸ್ವತ್ತಾಗ್ತದೆ. ಜಗತ್ತಿನ ಇತರ ಅತ್ಯಂತ ವ್ಯಾಪಕವಾದ ಭಾಷೆಗಳಾದ ಸ್ಪ್ಯಾನಿಷ್ ಮತ್ತು ಅರೇಬಿಕ್ ಭಾಷೆಗಳಿಗೆ ಅನುವಾದವಾದರೆ ಇದು ನಿಜವಾಗಲೂ ಕೂಡ ಧರೆಗೆ ದೊಡ್ಡ ಒಂದು ಜ್ಯೋತಿಯಾಗಿ, ಧರೆಯನ್ನೇ ಬೆಳಗುವ ಜ್ಯೋತಿಯಾಗಿ, ಇವತ್ತು ವಿನಾಶದ ಅಂಚಿನಲ್ಲಿರುವ ಧರೆಯನ್ನು ಉಳಿಸುವ ಒಂದು ಪುನರುಜ್ಜೀವನಗೊಳಿಸುವ ಒಂದು ಚಿತ್ರವಾಗಿ ಕೆಲಸ ಮಾಡ್ತದೆ. ಈ ಕೆಲಸ ಆಗಬೇಕಾಗಿದೆ. ಇದಕ್ಕೆ ಒಂದು ಸಣ್ಣ ಒಂದು ಪ್ರಾರಂಭವನ್ನು ನಾನು ಮಾಡಿದ್ದೀನಿ. ಅನೇಕ ವಿದ್ವಾಂಸರು ಈ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ. ಕೇವಲ ವಿದ್ವತ್ಪೂರ್ಣ ಅಧ್ಯಯನ ಆದರೆ ಸಾಲದು, ಸೆಮಿನಾರ್ಗಳಾದರೆ ಸಾಲದು, ಬುದ್ಧಿಜೀವಿಗಳ ಬಗ್ಗೆ ಮಾತಾಡೋದು ಸಾಲದು. ನನ್ನ ಪ್ರಕಾರ ಮಂಟೇಸ್ವಾಮಿ ಸೆಮಿನಾರ್ಗಳು ಎಷ್ಟು ಮುಖ್ಯವೋ ಅದಕ್ಕಿಂತ 100 ಪಟ್ಟು ಮುಖ್ಯ ಮಂಟೇಸ್ವಾಮಿ ಮಲೆ ಮಹದೇಶ್ವರ ಉತ್ಸವಗಳು, ಸಂಭ್ರಮಗಳು ಇದು ನಡೀಲಿ ಅಂತ ಹಾರೈಸ್ತಾ ಈ ಒಂದು ಸಮಾರಂಭಕ್ಕೆ, ಇಷ್ಟೊಂದು ಹಿರಿಯರ ಸಮಾರಂಭಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಇರೋದಕ್ಕಾಗಿ ನಮ್ಮ ಸತೀಶ್ ಚಂದ್ರ ಅವರಿಗೆ ನನ್ನ ಕೃತಜ್ಞತೆ ಅರ್ಪಿಸ್ತಾ ಈ ಕಾರ್ಯ ಮುಂದುವರಿಲಿ. ಬುದ್ಧ ಒಂದು ಮಾತು ಹೇಳ್ತಾನೆ ತನ್ನ ಶಿಷ್ಯರಿಗೆ, ನೀವು ಉತ್ತರಕ್ಕೆ ಹೋಗಿ, ದಕ್ಷಿಣಕ್ಕೆ ಹೋಗಿ, ಪಶ್ಚಿಮಕ್ಕೆ ಹೋಗಿ, ಪೂರ್ವಕ್ಕೆ ಹೋಗಿ, ಎಲ್ಲೆಲ್ಲಿ ಹೋದರೂ ಕೂಡ ನನ್ನ ಬೋಧನೆಯನ್ನು ಆಯಾ ಜನಗಳ ಆಡುಮಾತಿನಲ್ಲಿ ಬೋಧಿಸಿ ಅಂತಾನೆ. ಇದೇ ರೀತಿ ಮಂಟೇಸ್ವಾಮಿ ಮಲೆ ಮಹದೇಶ್ವರ ಕಾವ್ಯವನ್ನು ಆಯಾ ಜನಗಳ ಆಡುಮಾತಿನಲ್ಲಿ ಪ್ರಚಾರವಾಗಲಿ ಅಂತ ಹಾರೈಸ್ತಾ ನನ್ನ ಈ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಪರಂಜ್ಯೋತಿ ಮಂಟೇಸ್ವಾಮಿ ಒಂದು ಮರುದರ್ಶನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಮೌಲ್ವಿಕವಾದಂತಹ ನುಡಿಗಳನ್ನಾಡಿದಂತಹ ನಾಡಿನ ಖ್ಯಾತ ಕವಿಗಳಾದಂತಹ ಪ್ರೊಫೆಸರ್ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ತುಂಬು ಮನದ ವಂದನೆಗಳು. ಇದೀಗ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು